ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಬಿಎಂಟಿಸಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಬಸ್ ನಿಲ್ದಾಣ ಇದೆ. ಇನ್ಫ್ಯಾಕ್ಟ್ ಬಿಬಿಎಂಪಿ ಶೆಲ್ಟರ್ಗಳನ್ನು ನಿರ್ಮಾಣ ಮಾಡಿದೆ, ಬಟ್ ಮೇಂಟೈನ್ ಮಾಡ್ತಿಲ್ಲ. ಇದರಿಂದ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಎಲ್ಲೆಲ್ಲಿ ಈ ಥರದ ಸಮಸ್ಯೆ ಆಗ್ತಾ ಇದೆ ಅನ್ನೋ ಡೀಟೇಲ್ಸ್ ಕೂಡ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬಿಎಂಟಿಸಿ ಬಸ್ ಶೆಲ್ಟರ್ಗಳ ನಿರ್ವಹಣೆ ನಮಗೆ ಕೊಡಿ, ಬಿಬಿಎಂಪಿಗೆ ಪತ್ರ ಬರೆಯಲು ಮುಂದಾದ ಸಾರಿಗೆ ಮಂತ್ರಿ. ಬೆಂಗಳೂರು ನಗರದಲ್ಲಿರುವಂತಹ ಬಸ್ ಶೆಲ್ಟರ್ಗಳು ಅಂದರೆ ಬಸ್ ನಿಲ್ದಾಣಗಳೇನಿದೆ, ಈ ಬಸ್ ನಿಲ್ದಾಣಗಳು ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಅಂತ ಬಿಎಂಟಿಸಿಗೆ ಸಾಕಷ್ಟು ದೂರುಗಳು ಬಂದಿದೆ. ಈ ದೂರುಗಳನ್ನು ಪರಿಶೀಲಿಸಿರುವಂತಹ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಒಂದು ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ಯಾವ ನಿರ್ಧಾರ ಕೈಗೊಂಡಿದ್ದಾರೆ ತೋರಿಸ್ತೀವಿ ನೋಡಿ. ಹೌದು, ಬೆಂಗಳೂರಿನ ಪ್ರತಿ ರಸ್ತೆಯಲ್ಲೂ ನಮಗೆ ಬಿಎಂಟಿಸಿ ಬಸ್ ನಿಲ್ದಾಣಗಳು ಕಾಣಿಸುತ್ತೆ. ಒಂದೊಂದು ಕಡೆ ಒಂದೊಂದು ಸಮಸ್ಯೆಗಳು ಈ ಬಸ್ ಶೆಲ್ಟರ್ಗಳಲ್ಲಿ ಕಾಣಿಸುತ್ತೆ. ಮಳೆ ಬಂದ್ರೆ ಸೋರುವ ಶೆಲ್ಟರ್ಗಳು, ಕ್ಲೀನ್ ಮಾಡದೆ ಕಸದ ರಾಶಿಯಂತೆ ಕಾಣುವ ಶೆಲ್ಟರ್ಗಳು, ಚೇರ್ಗಳೇ ಇಲ್ಲದೆ ಇರೋ ಶೆಲ್ಟರ್ಗಳು, ಚೇರೇ ಮುರಿದಿರೋ ಬಸ್ ಸ್ಟ್ಯಾಂಡ್ಗಳು, ಲೈಟೇ ಇಲ್ಲದೆ ಇರೋ ನಿಲ್ದಾಣಗಳು, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ. ಈ ಬಸ್ ಶೆಲ್ಟರ್ಗಳನ್ನ ಬಿಬಿಎಂಪಿ ಖಾಸಗಿಯವರು ಸಹಭಾಗಿತ್ವದಲ್ಲಿ ನಿರ್ಮಾಣ ಮಾಡಿ ಅವರೇ ನಿರ್ವಹಣೆ ಮಾಡುವಂತೆ ಸೂಚಿಸಿರುತ್ತೆ. ಬಿಬಿಎಂಪಿ ಜಾಹೀರಾತು ಕಂಪನಿಗಳಿಗೆ ಶೆಲ್ಟರ್ಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಹೊಣೆ ನೀಡಿ ನಮ್ಮ ಕೆಲಸ ಮುಗೀತು ಅಂತ ಸುಮ್ಮನಾಗ್ತಾರೆ. ಈ ಬಸ್ ಶೆಲ್ಟರ್ಗಳ ನಿರ್ವಹಣೆ ಬಗ್ಗೆ ಗಮನ ಹರಿಸದ ಹಿನ್ನೆಲೆ, ಅದನ್ನ ಸರಿಯಾಗಿ ಮಾಡದೇ ಇರೋ ಬಗ್ಗೆ ಬಿಎಂಟಿಸಿಗೆ ಸಾಕಷ್ಟು ದೂರುಗಳು ಬಂದಿರೋದ್ರಿಂದ ಸಾರಿಗೆ ಸಚಿವರು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದು, ಬಿಬಿಎಂಪಿಗೆ ನಾವೇ ಪತ್ರ ಬರೆದು, ಈ ಹಿಂದೆ ಬಸ್ ಸ್ಟ್ಯಾಂಡ್ನ ನಿರ್ವಹಣೆ ನಾವೇ ಮಾಡ್ತಿದ್ವಿ, ಈಗ ಅದನ್ನ ಬಿಬಿಎಂಪಿ ಮಾಡ್ತಿದೆ, ಸರಿಯಾಗಿ ನಿರ್ವಹಣೆ ಮಾಡದೆ ಸಾರ್ವಜನಿಕರಿಗೆ ಸಮಸ್ಯೆಗಳು ಆಗ್ತಿದೆ. ಇನ್ಮುಂದೆ ನಮ್ಮ ಬಸ್ ನಿಲ್ದಾಣದ ಜವಾಬ್ದಾರಿಯನ್ನ ನಮಗೆ ಕೊಡಿ, ನಾವೇ ಅದನ್ನ ಮೇಂಟೈನ್ ಮಾಡುತ್ತೇವೆ ಅಂತ ಬಿಬಿಎಂಪಿಗೆ ಪತ್ರ ಬರೆಯುತ್ತೇವೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. 30 ವರ್ಷಕ್ಕೆ ಮುಂಚೆ ಬಸ್ ಸ್ಟ್ಯಾಂಡ್ಸ್ನ ನಾವೇ ಕಟ್ಕೊಳ್ತಾ ಇದ್ವಿ. ಬೆಂಗಳೂರಲ್ಲಿ BMTC ಅವರು, KSRTC ಅವರು, NW ಅವರು ಕಟ್ತಾಯಿದ್ರು. ಈಗ ಈ ಬೆಂಗಳೂರಲ್ಲಿ ಅಟ್ಯಾಚ್ಮೆಂಟು ಕೊಟ್ಬಿಟ್ಟು ಪ್ರೈವೇಟವ್ರು ಕೊಟ್ಬಿಡ್ತಾರೆ. ಇಡೀ ಬೆಂಗಳೂರಲ್ಲಿ ನಮ್ಮದು ಒಂದು ಬಸ್ ಸ್ಟಾಪು ಇಲ್ಲ, ಟರ್ಮಿನಲ್ಸ್ ಇದೆ, ಬಸ್ ಸ್ಟ್ಯಾಂಡ್ಗಳಿದೆ, ಒಂದು ಬಸ್ ಸ್ಟಾಪು ಇಲ್ಲ. ಎಲ್ಲ 100% ಕಾರ್ಪೊರೇಷನ್ಗೆ. ಬಸ್ ಸ್ಟಾಪ್ಸ್ ಯಾರು ಕೊಡಬೇಕು? ನಮಗೆ ಬಿಟ್ಬಿಡ್ಬೇಕು. ನಮಗೆ ಕೊಟ್ಬಿಟ್ರೆ ನಾವೇ ಕಟ್ಕೊಳ್ತೀವಿ. ಒಟ್ನಲ್ಲಿ ಜನರಿಗೆ ಬೇಕಾಗಿರೋದು ಯಾವುದೇ ಸಮಸ್ಯೆಗಳು ಇಲ್ಲದ ಬಸ್ ಬರೋವರೆಗೆ ಕಾಯೋದಕ್ಕೆ ಅನುಕೂಲಕರವಾದ ಬಸ್ ಶೆಲ್ಟರ್ಗಳು. ಬಿಬಿಎಂಪಿಗೆ ಬಸ್ ಶೆಲ್ಟರ್ಗಳ ಜಾಹೀರಾತಿನಿಂದ ಸಾಕಷ್ಟು ಆದಾಯವಿದ್ದು, ಸಾರಿಗೆ ಸಚಿವರ ಪತ್ರಕ್ಕೆ ಏನ್ ಉತ್ತರಿಸುತ್ತಾರೋ ಕಾದು ನೋಡಬೇಕಿದೆ. ಬಿಬಿಎಂಪಿ ಅವರಿಗೆ ಇನ್ಮುಂದೆ ಈ ಬಸ್ ಶೆಲ್ಟರ್ಗಳ ನಿರ್ವಹಣೆಯನ್ನು ನಮಗೆ ಕೊಡಿ ಅಂತ ಸಾರಿಗೆ ಸಚಿವರು ಪತ್ರ ಬರೆದು ಈಗ ಮನವಿ ಮಾಡ್ತಿದ್ದಾರೆ. ಇದಕ್ಕೆ ಬಿಬಿಎಂಪಿ ಅವರು ಒಪ್ಕೋತಾರ? ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.